ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ಎಸ್, ಸಿಟಿ ಲೈಟ್ ಸಿನಿಮಾ ಏನೇನು ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತದ್ದು. ಈ ಸಿನಿಮಾದ ನಾಯಕಿ ಆಗಿರುವಂತಹ ದುನಿಯಾ ವಿಜಯ್ ಅವರ ಮಗಳು ಮೋನಿಶಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಗೊತ್ತಾಗ್ತಿದೆ ವಾಯ್ಸ್ ಅಲ್ಲೇ. ಹೇಗಿತ್ತು ಜರ್ನಿ, ಸಿಟಿ ಲೈಟ್ಸ್ ಜರ್ನಿ? ಬ್ಯೂಟಿಫುಲ್ ಜರ್ನಿ, ಒಂದು ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನನ್ನ ಫಸ್ಟ್ ಸಿನಿಮಾಗೆ ನಾನು ತುಂಬ ಕಲಿಯುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಓವರ್ ಆಲ್ ಇಟ್ಸ್ ಅ ನೈಸ್ ಜರ್ನಿ. ಈ ಪಾತ್ರನ ತಂದೆ ಕತೆ ಅಂತ ಒಪ್ಕೊಂಡ್ರ ಅಥವಾ ಯಾಕೆ ಅನ್ನುವಂಥದ್ದು? ಪಾತ್ರ ನಿಮ್ಗೆ ಇಷ್ಟ ಆಗಿ ಒಪ್ಕೊಂಡ್ರ ಅಥವಾ ತಂದೆ ಕತೆ ಅಂತ ಒಪ್ಕೊಂಡ್ರ? ತಂದೆ ಕತೆ ಅಂತ ಫಸ್ಟ್ ಖಂಡಿತ ಹೌದು, ಸುಳ್ಳು ಹೇಳಬಾರ್ದು. ಆ್ಯಂಡ್ ಸೆಕೆಂಡ್ ಆಫ್ ಆಲ್, ನಾನು ಹೆಂಗೆ ನನ್ನ ತಲೆಯಲ್ಲಿತ್ತು ನನ್ನ ಡೆಬ್ಯೂಗೆ ಬೇಕು ಅಂತ, ಹಂಗೆ ಇದೆ ಇದು. ಸೊ ಎರಡು ಮಿಕ್ಸ್. ಎಸ್. ಈ ಸಿನಿಮಾದಿಂದ ಕಲ್ತ್ಕೊಂಡಿರೋದು ಏನೇನು ಮೋನಿಶಾ ಅವರು ಅಂತ? ಆ್ಯಕ್ಚುಲಿ ನಾನು ಲಿಸ್ಟ್ ಮಾಡಿ ಹೇಳಿದ್ರೆ ಲಿಸ್ಟ್ ಇಸ್ ವೆರಿ ಲಾಂಗ್, ಬಿಕಾಸ್ ನಾನು ತುಂಬ ಕಲ್ತಿದ್ದೀನಿ. ಪ್ರತಿಯೊಂದು ದಿವಸ ಸೆಟ್ಟಲ್ಲಿ ವರ್ಕ್ ರಿಲೇಟೆಡ್ ಕೆಲಸ ಆಗಲಿ, ಜೀವನಕ್ಕೆ ಬೇಕಾಗಿರೋವಂಥದ್ದು ತುಂಬ ಕಲಿತಿದ್ದೆ ಸಿಟಿ ಲೈಟ್ಸಲ್ಲಿ. ನಾನು ನೋಡಿರೋವಂಥ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗಲಿ, ತುಂಬ ಕಲ್ತಿದ್ದೀನಿ. ಎಲ್ಲ ಕಲ್ತಿರೋದೇ ಇದರಲ್ಲಿ. ಜರ್ಮನಿಯಲ್ಲಿ ಓದು ಬಂದಂತಹ ಮೋನಿಶಾ ಅವರಿಗೆ ಈ ಮೆಜೆಸ್ಟಿಕ್ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ನೀವು ಈಗ ಒಂದು ಇನ್ಸಿಡೆಂಟ್ ನ ಶೇರ್ ಮಾಡ್ಕೊಂಡ್ರಿ. ಆ ಇನ್ಸಿಡೆಂಟ್ ನಡೆದಾಗ ನಿಮ್ಮ ತಲೆಗೆ ಫಸ್ಟ್ ಬಂದಿದ್ದೇನು ಅಂತ? ಇವಾಗ ನಾನು 1 ವರ್ಷ ಓದ್ಕೊಂಡ್ಬಂದೆ ಅಷ್ಟೇ ನ್ಯೂಯಾರ್ಕಲ್ಲಿ. ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಲ್ವಾ. ಸೊ ನಂಗೆ ಮೆಜೆಸ್ಟಿಕ್ ಬಗ್ಗೆ ಕೇಳಿದ್ದೆ, ನಾನು ಮೆಜೆಸ್ಟಿಕ್ ಹಿಂಗೆ ಅಂತೆ ಅಂತ ಕೇಳಿದ್ದೆ. ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅದು ಹೌದಲ್ವಾ ಅಂತ ಅನ್ನಿಸ್ತು ನನಗೆ. ಏನೂ ಅನಿಸಿಲ್ಲ ಮ್ಯಾಮ್. ಇಟ್ಸ್ ತುಂಬ ಜನಕ್ಕೆ ಆ ಥರ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ಆ ಥರ ಆಗಬಾರ್ದು. ಬಟ್ ಹಂಗಿದೆ ಪರಿಸ್ಥಿತಿ ಅಷ್ಟೇ. ತಂದೆ ಮಗಳ ಸಂಬಂಧ ಅದು ಹೇಳ್ತೀರಕ್ಕಾಗಲ್ಲ. ಬಟ್ ಡೈರೆಕ್ಷನ್ ಸಿನಿಮಾ ಅಂತ ಬಂದಾಗ ತಂದೆ ಒಂದ್ ಕಡೆ, ಡೈರೆಕ್ಟರ್ ದುನಿಯಾ ವಿಜಯ್ ಅವರು ಒಂದ್ ಕಡೆ, ತೂಕ ಮಾಡಕ್ ಆಗಲ್ಲ. ಅಳತೆ ತೂಗಿ ಹೇಗೆ ತಗೋತೀರಾ ನೀವು ಅಂತ? ನನಗೆ ಸಿಟಿ ಲೈಟ್ಸ್ ಮಾಡಬೇಕಾದ್ರೆ ತಂದೆಗಿಂತ ಹೆಚ್ಚಾಗಿ ಅವರು ಡೈರೆಕ್ಟರ್ ಆಗೇ ಇದ್ದಿದ್ದು. ಬಿಕಾಸ್ ತಂದೆಯಾಗಿ ಕೆಲಸ ಮಾಡಿದ್ರೆ ತುಂಬ ಮುದ್ದು ಮಾಡ್ತಾರೆ, ಬಟ್ ಡೈರೆಕ್ಟರಾಗಿ ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡಿಸಿದ್ದಾರೆ. ಸೊ ಡೈರೆಕ್ಟರ್ ವರ್ಷನು ತುಂಬ ಚೆನ್ನಾಗಿತ್ತು, ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡಿಸ್ಕೊಂಡು. ಇವಾಗಲೇ ಅಂತ ಇದ್ರಿ ತುಂಬಾ ಕಂಫರ್ಟಬಲ್ ಫೀಲ್ ಕೊಟ್ಟಿದ್ದಾರೆ ಅಂತ ಹೇಳಿ. ಎಷ್ಟು ಕಂಫರ್ಟಬಲ್ ಓಕೆ, ಬಟ್ ಎಷ್ಟು ಕಂಫರ್ಟಬಲ್ ಕೊಟ್ಟಿದ್ರು ಅಂತ? ಎಷ್ಟು ಅಂತ ಹೇಳ್ಬೇಕಂದ್ರೆ, ಅದು ನಮ್ಮ ಅಪ್ಪನೇ ಹಿಂಗ್ ಮಾಡು ಇಲ್ಲ ಹಿಂಗ್ ಮಾಡು ಅಂತ ಹೇಳ್ಕೊಟ್ಟಾಗ ನಂಗೇನದು ಇಟ್ಸ್ ವೆರಿ ತುಂಬಾ ಕಂಫರ್ಟಬಲ್ ಅದು. ಒಂದು ಸಿನಿಮಾ ಅಂತ ಬಂದಾಗ ಈ ರೊಮ್ಯಾಂಟಿಕ್ ಅನ್ನೋದು ಸಹಜ. ತಂದೆ ಮುಂದೆನೆ ವಿನಯ್ ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್ಗಳನ್ನ ಮಾಡ್ಬೇಕಾದ್ರೆ ಹೇಗ್ ಅನ್ನಿಸ್ತಾ ಇತ್ತು ಅಂತ? ಅವ್ರು ಆಕ್ಚುಲಿ ನಮ್ಮ ಅಪ್ಪನೇ ಕೊರಿಯೋಗ್ರಾಫ್ ಮಾಡಿದಾರಿಲ್ಲ, ಅವರೇ ಸೀನ್ ಡಿಸೈನ್ ಮಾಡಿರ್ತಾರಲ್ಲ. ಸೊ ಅವರೇ ಮಾಡಿ ತೋರಿಸ್ಬಿಡ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತು ಅಪ್ಪ ಅಲ್ವಾ ಅಂತ. ಅವ್ರು ಎಷ್ಟು ನನ್ಗೆ ಕಂಫರ್ಟ್ ಕೊಟ್ಟರು ಅಂದ್ರೆ ಇಟ್ ವಾಸ್ ಆಲ್ ಚಿಲ್. ಆರಾಮಾಗಿ ಮಾಡು ಸಿನಿಮಾ, ಆರಾಮಾಗಿ ಮಾಡು. ಇವತ್ತು ನಿಮ್ಮ ಸಿನಿಮಾದ ಸಾಂಗ್ ಕೂಡ ಲಾಂಚ್ ಆಗಿದೆ. ಯಾವ್ದಾದ್ರು 1-2 ಲೈನ್ ಹೇಳ್ಬೋದಾ ಮೋನಿಶಾ ಅವರು? ನಾನು ಹಾಡಲ್ಲ, ನೀವೇ ಹಾಡ್ಬಿಡಿ. ನನ್ನ ಬದಲು ನನಗೂ ಬರಲ್ಲ, ಬಿಟ್ಬಿಡಿ. ಕೊನೆಯದಾಗಿ ನಿಮ್ಮ ಕೋ ಆರ್ಟಿಸ್ಟ್ ಆಗಿರುವಂತಹ ವಿನಯ್ ಅವ್ರ ಬಗ್ಗೆ ಹೇಳೋದಾದ್ರೆ? ವಿನಯ್ ಸರ್ ಜೊತೆ ಕೆಲಸ ಮಾಡಿರೋದು ಐ ಆಮ್ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್. ಬಿಕಾಸ್ ತುಂಬ ಕಲ್ತಿದ್ದೀನಿ ಅವರಿಂದ. ನಾನು ಸೆಟ್ಟಲ್ಲಿ, ಆ್ಯಕ್ಟಿಂಗ್ ವಿಷಯದಲ್ಲಿ ಅಥವಾ ನಾರ್ಮಲಿ ಇನ್ ಜನರಲ್ ಆಗಲಿ ಖುಷಿ ಆಗುತ್ತೆ. ಇಟ್ಸ್ ಫ್ರಮ್ ಅ ವೆರಿ ಬಿಗ್ ಫ್ಯಾಮಿಲಿ. ಅವರು ತುಂಬ ಗ್ರೌಂಡೆಡ್ ಮನುಷ್ಯ ಅವರು. ಸೊ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಅಕ್ಕನ ಸಿನಿಮಾ ಈ ಹಿಂದೆ ರಿಲೀಸ್ ಆಗಿತ್ತು. ನಿಮ್ಮ ಸಿನಿಮಾ ಈಗ ಬರ್ತಾ ಇದೆ, ಸೆಪ್ಟೆಂಬರ್ 18ಕ್ಕೆ ಬರ್ತಾ ಇದೆ. ಅಕ್ಕನಿಂದ ಏನಾದ್ರು ಸಲಹೆ ತಗೊಂಡಿದ್ದ? ಅಕ್ಕ ಏನಾದ್ರು ಸಲಹೆ ಕೊಟ್ಟಿದ್ರಾ ಅಂತ? ಖಂಡಿತ ಕೊಡ್ತಾಳೆ ಅವಳು. ಅವಳು ತುಂಬ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಎನಿಥಿಂಗ್, ಎನಿ ಫೀಡ್ಬ್ಯಾಕ್ ಅವಳು ನನಗೆ ಹೇಳ್ತಾಳೆ. ಅವಳು ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ತಾಳೆ. ಪರ್ಟಿಕ್ಯುಲರ್ ಆಗಿಲ್ಲ. ಇವಾಗ ಸಣ್ಣ ಪುಟ್ಟ, ಇವಾಗ ಐ ಥಿಂಕ್ ಎಲ್ಲ ಪ್ರತಿಯೊಂದು ನಾನು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಸೆಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ತನಕನೂ ಅವಳು ಎಲ್ಲದಕ್ಕೂ ಶೀಸ್ ದೇರ್ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾಳೆ. ಕೊನೆಯದಾಗಿ ಇನ್ನೇನು ಸೆಪ್ಟೆಂಬರ್ 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿಯಾಗಿದ್ದೀರಾ? ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದೀರಾ ಅಂತ? ನನ್ನ ಫಸ್ಟ್ ಸಿನಿಮಾ ತುಂಬ ಶ್ರಮದಿಂದ ಕೆಲಸ ಮಾಡಿದ್ದೀವಿ. ಸೊ ತುಂಬ ಹೋಪ್ಸ್ ಇದೆ, ತುಂಬ ಪ್ರೀತಿ ಇದೆ, ಅಷ್ಟೇ ಇಮೋಷನ್ಸ್, ಎಲ್ಲ ಮಿಕ್ಸ್ ಆಫ್ ಎಮೋಷನ್ಸ್ ಇದೆ. ನಮ್ಮ ಜನ ನೋಡಿ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ನೋಡಿ ನಮ್ಮ ಸಿನಿಮಾನ ಆಶೀರ್ವಾದ ಮಾಡಿ ಹೇಗಿದೆ ಅಂತ ತಿಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಾವು ಕಾಯ್ತಾ ಇದೀವಿ ನೀವು ಬೆಳ್ಳಿ ಪರದೆ ಮೇಲೆ ಮಿಂಚೋದನ್ನ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೋನಿಶಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಅವರ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.